ನಗರ ಠಾಣೆಯಲ್ಲಿ ಇಂದು ಆಟೋ ಚಾಲಕರಿಗೆ ಅರಿವು ಕಾರ್ಯಕ್ರಮವನ್ನು ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅರಿವು ಕಾರ್ಯಕ್ರಮದ ನಂತರ ಆಟೋ ಚಾಲಕರಿಗೆ ಸಾಮೂಹಿಕವಾಗಿ ಸಮವಸ್ತ್ರ ವಿತರಣೆಯನ್ನು ಮಾಡುವ ಮೂಲಕ ಅರಿವು ಮೂಡಿಸಲಾಯಿತು. ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ಶ್ರೀನಿವಾಸ್, ಪ್ರಯಾಣಿಕರು ನಿಮ್ಮನ್ನು ನಂಬಿ ಆಟೋದಲ್ಲಿ ಕೂರುತ್ತಾರೆ. ನಿಮಗೂ ಕುಟುಂಬವಿದೆ ಎಂಬ ಅರಿವಿನೊಂದಿಗೆ ಆಟೋ ಓಡಿಸಬೇಕು. ಕುಡಿದು ವಾಹನ ಚಲಾಯಿಸಬಾರದು. ಅಶಿಸ್ತು ತೋರಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ನಗರದಲ್ಲಿ ಆಟೋ ರಿಕ್ಷಾಗಳು ಬಗ್ಗೆ ಕಾನೂನು ಅರಿವು ಮತ್ತು ಅವರಿಗೆ ಸಂಚಾರ ನಿಯಂತ್ರಣದ ದಟ್ಟಣೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಆಟೋ ರಿಕ್ಷಾ ನಗರದಲ್ಲಿ ಕರೆದಿದ್ವಿ. ಅವ್ರ ಜೊತೆಗೆ ಅವ್ರಿಗೆ ಒಂದು ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ವಿತೌಟ್ ಯೂನಿಫಾರ್ಮಿಂದ ಓಡಿಸೋದಕ್ಕಂಥ ವಿಚಾರವಾಗಿ ನಮ್ಮ ಇಲಾಖೆಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಒಂದು ಬಟ್ಟೆ ಕೊಡುವಂಥ ಕಾರ್ಯಕ್ರಮನೂ ಇತ್ತು. ಅದರ ಜೊತೆಗೆ ಇವರು ಸಾರ್ವಜನಿಕರ ಜೊತೆಯಲ್ಲಿ ಸರಿಯಾದ ರೀತಿ ವರ್ತನೆ ಮಾಡಿಕೊಂಡು ಮಹಿಳೆಯರು ಮತ್ತು ಮಕ್ಕಳು, ವಯೋವೃದ್ಧರು, ಸಾರ್ವಜನಿಕರಿಗೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡಿ ಅವರನ್ನು ತುಂಬಿಕೊಂಡು ಹೋಗಿ ಬಿಡ್ತಕ್ಕಂಥ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಜೊತೆಗೆ ಅವರು ಮಕ್ಕಳು, ಶಾಲಾ ಮಕ್ಕಳ ಬಗ್ಗೆ ಗೌರವಯುತ ನಡ್ಕೊಬೇಕು, ಹೆಣ್ಣುಮಕ್ಕಳ ಮೇಲೆ ಗೌರವಯುತ ನಡ್ಕೊಬೇಕು, ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡದಿಡ್ಡಿ ನಿಲ್ಲಿಸಬಾರ್ದು, ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು, ಜೊತೆಗೆ ಕರ್ಕಶವಾಗಿ ಆರನ್ ಮಾಡೋದು ಮತ್ತು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥ ವಿಚಾರ, ಆಮೇಲೆ ಗಾಡಿಗಳಲ್ಲಿ ಪ್ರಯಾಣಿಕರು ತುಂಬುವಂಥದ್ದನ್ನ ಗೂಡ್ಸ್ನ ಐಟಮ್ಗಳನ್ನ ತುಂಬುವಂಥ ವಿಚಾರ, ಇದರೆಲ್ಲ ಬಗ್ಗೆ ಅವರಿಗೆ ಕಾನೂನು ಅರಿವು ಮಾಡಬಾರ್ದು, ಇವೆಲ್ಲ ಗೂಡ್ಸ್ ವೆಹಿಕಲ್ ತುಂಬಾರ್ದು ಅಂತೇಳಿ ಅವ್ರಿಗೆ ಕಾನೂನು ಕ್ರಮ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ನೀಡಿ, ಅದರ ಜೊತೆಗೆ ಕೇಳಿದ ಸ್ಥಳಕ್ಕೆ ಪ್ರಯಾಣಿಕರು ಕೇಳಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ನಿಗದಿತ ದರ ಏನು ನಗರದಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಹಣ ಸಂದಾಯ ತಗೋಬೇಕು. ಹೆಚ್ಚಿಗೆ ತಗೊಂಡು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಿದ್ದೀವಿ.